ಇದರಲ್ಲಿ 3 ಘಟಕಗಳಿವೆ. ನಮ್ಮ ದೈಹಿಕ ಆರೋಗ್ಯ, ನಮ್ಮ ಬೌದ್ಧಿಕ ಆರೋಗ್ಯ ಮತ್ತು ನಮ್ಮ ಮನಸ್ಸಿನ ಆರೋಗ್ಯ. ಇವು 3 ಕೂಡಿ ನಮ್ಮ ಆರೋಗ್ಯ ಆಗ್ತವೆ. ಇದ್ರೊಳಗೆ ಒಂದು ಸರಿಯಾಗಿರ್ಲಿಲ್ಲ ಅಂತಂದ್ರು ಸಹಿತ ಉಳಿದು 2 ತಾನೇ ಅಸ್ವಸ್ಥ ಆಕ್ಕವ. ದೈಹಿಕ ಆರೋಗ್ಯ ಅಂದ್ರೆ ನಮ್ಮ ಶರೀರ, ಈ ಶರೀರದ ಎಲ್ಲ ಇಂದ್ರಿಯಗಳು ಇವು ಸರಿಯಾಗಿರ್ಬೇಕು. ನಮ್ಮ ಬುದ್ಧಿ ಚೆನ್ನಾಗಿರ್ಬೇಕು. ಅಂದ್ರೆ ನಿರ್ಣಯ ಮಾಡುವಂತ ಸಾಮರ್ಥ್ಯ ಅಂತೇನಿದೆ, ಕ್ಷಮತೆ ಅಂತೇನಿದೆ, ಅದು ಚೆನ್ನಾಗಿರ್ಬೇಕು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನು ನೋಡ್ಬೇಕು, ಏನ್ ನೋಡಬಾರ್ದು, ಏನ್ ಕೇಳಬೇಕು, ಏನ್ ಕೇಳಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು, ಏನ್ ತಗೋಬೇಕು, ಏನ್ ತಗೋಬಾರ್ದು, ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು ಅನ್ನುವಂತ ನಿರ್ಣಯ ಮಾಡುವಂತ ಬುದ್ಧಿ ಐತಲ್ಲ, ಅದರ ಆರೋಗ್ಯ ಚಲೋ ಇತ್ತಂದ್ರ ಒಳ್ಳೆ ನಿರ್ಣಯಗಳನ್ನು ಮಾಡ್ಲಿಕ್ಕಾಗ್ತದೆ. 3ನೇದಾಗಿ ಚಂಚಲವಾದಂತ ನಮ್ಮ ಮನಸ್ಸು ಏನೈತಲ್ಲ, ಮನಸ್ಸು ಆರೋಗ್ಯವಂತವಾಗಿತ್ತು ಅಂತಂದ್ರ ಏನ್ ಸಿಗ್ತೈತಿ ಅದ್ರೊಳಗ ಬಹಳ ತೃಪ್ತಾಗಿರ್ತೈತಿ, ಸ್ವಸ್ಥಾಗಿರ್ತೈತಿ. ಉಂಡ್ರು ಮನಸ್ಸಿಗೆ ಸಮಾಧಾನ ಇಲ್ಲ, ತಿಂದ್ರು ಮನಸ್ಸಿಗೆ ಸಮಾಧಾನ ಇಲ್ಲ, ಮಕ್ಕಳಿದ್ರು ಸಮಾಧಾನ ಇಲ್ಲ, ಮಕ್ಕಳಿರ್ಲಿಲ್ಲ ಅಂದ್ರೂ ಸಮಾಧಾನ ಇಲ್ಲ, ಯಾರು ಹಾದ್ರು ಸಮಾಧಾನ ಇಲ್ಲ, ಬಂದ್ರು ಸಮಾಧಾನ ಇಲ್ಲ, ಕುಂತ್ರು ಸಮಾಧಾನ ಇಲ್ಲ, ನಿಂತರು ಸಮಾಧಾನ ಇಲ್ಲ, ಮಲ್ಕೊಂಡ್ರು ನಿದ್ದೆ ಹತ್ತಂಗಿಲ್ಲ. ಹಿಂಗಿತ್ತು ಅಂದ್ರ ಮನಸ್ಸ ಆರೋಗ್ಯವಾಗಿಲ್ಲ ಅಂತ ತಿಳ್ಕೊಬೇಕು. ಏನಪ್ಪಾ, ಎಷ್ಟು ಬೇಕು ಅಷ್ಟು ಎಲ್ಲ ಗಳಿಸಿ ಆಗೈತಿ, ಆದ್ರೂ ಸಹಿತ ನಿದ್ದೆ ಬರ್ಲಿಲ್ಲ ಅಂದ್ರ ತಿಳ್ಕೊಬೇಕು ಮನಸ್ಸಿನ ಆರೋಗ್ಯ ಕೆಟ್ಟೈತಿ ಅಂತ. ಮನ್ಯಾಗ ಲಕ್ಷಗಟ್ಲೆ ಕೋಟಿಗಟ್ಲೆ ರೊಕ್ಕ ಇದ್ರು ಸಹಿತ, ರೂಪಾಯಿ ಇದ್ರು ಸಹಿತ, ಉಣ್ಣಾಕ ತಿನ್ನಾಕ ಏನೂ ಕಡಿಮಿಲ್ಲ, ಎಲ್ಲ ಇದ್ದಾಗಲೂ ಸಹಿತ ಮನಸ್ಸ ಹೊಯ್ದಾಡ್ತಿತ್ತಂದ್ರ, ಇನ್ನಷ್ಟು ಬೇಕಂತಿತ್ತಂದ್ರ ಅದಕ್ಕ ಆರೋಗ್ಯ ಚಲೋ ಇಲ್ಲ ಅಂತ ತಿಳ್ಕೊಬೋ. ಈಗ ನಮ್ ಶರೀರ ಐತೆ, ಇದೊಂದ್ 2 ರೊಟ್ಟಿ ಒಂದಿಷ್ಟು ನುಚ್ಚ ಅನ್ನ ಉಣ್ತಂದ್ರ ಹೊಟ್ಟೆ ತುಂಬಿತ್ಪ ಅಂತೀವಿ. ಆ 2 ರೊಟ್ಟಿ ಉಣ್ಣು ಹೊಟ್ಟಿಗೆ ಒಂದ್ 50 ರೊಟ್ಟಿ ಉಂಡ್ರು ಸಹಿತ ಇನ್ನಷ್ಟು ತಗೊಂಡ್ ಬರ್ರಿ ಅಂತಿದ್ದ ಅಂದ್ರೆ ಏನಂತೀವಿ? ಅವಾಗ ಬಹುತೇಕ ಏನೋ ರೋಗ ಆಗೈತಂದ್ ನೋಡ್ರಿ, ಜಠರಾಶಯದ ಹೊಟ್ಟೆ ರೋಗ ಏನಾರ ಭಸ್ಮ ರೋಗ ಆಗೈತಂದ್ ನೋಡ್ರಿ ಅಂತ ಅಂತೀವಿ ನಾವು. ಯಾಕಂದ್ರೆ ಇಷ್ಟು ಉಂಡ್ರು ಸಹಿತ ಹೊಟ್ಟೆ ತುಂಬಲ್ದಂದ್ರೆ ಇದರ ಅರ್ಥ ಬಹುತೇಕ ಸರಿ ಇಲ್ಲ ಆರೋಗ್ಯ ಅಂತ ಅರ್ಥ. ಆಮ್ಯಾಗ ಏನು ಒಂದ್ ಇಷ್ಟ ಉಂಡ್ರು ಸಹಿತ ಒಟ್ಟ ಒಲ್ಲೆ ಅನಸ್ತಿತ್ತು ಅಂದ್ರ, ಇಷ್ಟ ಉಂಡ್ರು ಸಹಿತ ಒಲ್ಲೆನ ಅನಸ್ತಿತ್ತು ಅಂದ್ರ ಆರೋಗ್ಯ ಸರಿ ಇಲ್ಲ ಅಂತ. ಅದಕ್ಕೆ ಎಷ್ಟು ಬೇಕಷ್ಟು ಉಣ್ಬೇಕಲ್ಲ, ಅದು ಉಂಡ್ರು ಸಮಾಧಾನ ಇಲ್ಲ, ಉಣದೇ ಇದ್ರು ಸಮಾಧಾನ ಇಲ್ಲ ಅಂತಂದ್ರ ನಮ್ಮ ಪ್ರಕೃತಿ ಸರಿಯಾಗಿಲ್ಲ ಅಂತ ಇದರ ಅರ್ಥ ಆಗ್ತದೆ. ಇದರ ಅರ್ಥ ಇದು ಯಾವುದರಿಂದ ಸರಿ ಆಗ್ತದ ಪ್ರಕೃತಿ? ಈ ಆರೋಗ್ಯಕ್ಕಾಗಿ ಏನು ಒಳ್ಳೆಯದು, ಏನು ಉಣಬೇಕು, ಏನು ಉಣಬಾರದು, ಬರೀ ಶರೀರಕ್ಕಲ್ಲ ಬುದ್ಧಿನೂ ಏನು ಉಣಬೇಕು, ಏನು ಉಣಬಾರದು, ಮನಸ್ಸು ಏನ್ ತಿನ್ಬೇಕು, ಏನ್ ತಿನ್ಬಾರದು, ಇವೆಲ್ಲವುಗಳಿಗೂ ಅವುಗಳದೇ ಆದಂತ ಆಹಾರ ಐತೆ. ಹೊಟ್ಟಿ ಏನ್ ಉಣಬೇಕು, ಏನು ಉಣಬಾರದು, ಒಬ್ಬ ಋಷಿಗಳು ಕೂತಿದ್ರು. ಆಯುರ್ವೇದದಲ್ಲಿ ಚವನ ಋಷಿಗಳು ಅಂತ ಅವ್ರ ಹೆಸರು. ಆ ಋಷಿಗಳಿಗೆ ಒಬ್ಬ ಶಿಷ್ಯ ಬಂದು ಪ್ರಶ್ನೆ ಕೇಳಿದ, ಗುರುಗಳೇ, ಆರೋಗ್ಯವಂತರಾಗಿರ್ಲಿಕ್ಕೆ ಏನ್ ಮಾಡಬೇಕು ಅಂತ ಕೇಳಿದ. ಅವ್ರು ಬರೀ 3 ಶಬ್ದಗಳಲ್ಲಿ ಆರೋಗ್ಯ ಅಂದ್ರೆ ಏನು ಅನ್ನೋದನ್ನು ಹೇಳಿದ್ರು. ಯಾವ ವ್ಯಕ್ತಿ ಈ ಜಗತ್ತಿನಲ್ಲಿ ಆರೋಗ್ಯವಂತ ಅಂತ ಕೇಳಿದ್ರು. ಅವಾಗ 3 ಶಬ್ದಗಳು, ಹಿತಭುಕ್, ಮಿತಭುಕ್, ಋತುಭುಕ್
ಅಂತ ಮೂರೇ ಶಬ್ದಗಳಲ್ಲಿ ಅದರ ಉತ್ತರ ಹೇಳಿ. ಹಿತವಾದದನ್ನ ಉಣಬೇಕು, ಮಿತವಾದುದನ್ನ ಎಷ್ಟು ಬೇಕಷ್ಟ ಉಣಬೇಕು, ಋತು ಬುಕ್ ಅಂದ್ರೆ ಯಾವಾಗ ಹಸಿವು ಆಕೈತಿ ಅವಾಗ ಉಂಡು ಬಿಡ್ಬೇಕು, ಮತ್ತೆ ಯಾವಾಗ ಊಟದ ಸಮಯ ಅಂತ ನಿಶ್ಚಿತ ಮಾಡ್ಕೊಂಡಿವಲ್ಲ ಅವಾಗ ಉಂಡು ಬಿಡ್ಬೇಕು. ಇವು ಮೂರಾದ್ರೆ ಕೆಲಸನ ಬಗೆಹರಿತಿ, ಎಲ್ಲರ ಆರೋಗ್ಯ ಚಲೋನ ಇರ್ತೈತಿ. ಹಿತವಾದಂಥದ್ದಂದ್ರೆ ಏನು? ಯಾವುದು ಹಿತ? ನಾಲಿಗೆ ರುಚಿ ಅನಿಸಿದ್ದ ಹಿತನೋ, ಏನು ಹೊಟ್ಟೆಗೆ ಸರಿಯಾಗಿ ಪಚನ ಆಗೋದಕ್ಕೆ ಹಿತ ಅಂತ ಕರೀತಾರೋ? ನಾಲಿಗೇನು ಗುಟ್ಕಾನು ಬಾಳ ಚಲೋ ಅನಿಸ್ತೈತಿ. ಗುಟ್ಕಾ ತಿನ್ನೋರಿಗೆ ಕೇಳ್ರಿ ನೀವು, ನಮಗ್ ರೊಟ್ಟಿ ಕೊಡ್ಲಿಕ್ ನಡಿತೈತ್ರಿ, ಗುಟ್ಕಾ ತಿನ್ಬೇಕು ಅಂತಾರ. ತಂಬಾಕ್ ತಿನ್ನೋರ್ಗಿ ತಂಬಾಕ್ ಸೇದವ್ರಿಗೆ ಕೇಳ್ರಿ, ಏನು ಊಟ ಇರ್ಲಿಕ್ಕಂದ್ರ ನಡಿತೈತ್ರಿ, ತಂಬಾಕ್ ಆದ್ರ ಸಾಕು ಅಂತ ಅವ್ರಂತ. ಇನ್ನು ಹಿತವಾದದ್ದನ್ನ ಏನ್ ಕುಡಿಬೇಕು ಅಂತ ಕೇಳಿದ್ರ, ಏನ್ ನೀರ್ ಇರ್ಲಿಕ್ಕಂದ್ರ ನಡಿತೈತ್ರಿ, ನನಗ್ ದಾರು ಕೊಟ್ರ ಸಾಕು ಅಂತ ಅವ. ಮತ್ ಇದಕ್ಕೇನ್ ಹಿತ ಅನ್ನೋದೇನು? ಯಾವುದರಿಂದ ಶರೀರ ಹಾಳಾಗ್ತೈತಿ ಅಂಥವುಗಳನ್ನ ಹಿತವಾದಂತ ಪದಾರ್ಥಗಳು ಅಂತ ಕರಿಲಕ್ ಬರ್ತೈತಿ ಏನು?